ಸಾಧನ ಈ ಧಾರಾವಾಹಿ ನೋಡ್ತಾನೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮುಂದೇನಾಗತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಸಾಧನ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತಲೆಯೆಲ್ಲ ಚಿಟ್ಟಿಡ್ದಂಗೆ ಆಗ್ತಿತ್ತು. ವಿಪರೀತ ಕೆಲಸ. ನೀನು ಊಟ ತಂದು ಕೊಟ್ಟೆ ನೋಡು. ಏನಾಯ್ತದ್ಗೆ? ನಿಮಗೆ ಊಟ ಸಿಗ್ಲಿಲ್ವಾ? ಊಟ ಅಂದರೆ ಬೊಂಬಾಟ್ ಭೋಜನ ಕಣೆ. ಹೊರಗಡೆ ಜಿಟಿ ಜಿಟಿ ಮಳೆ, ಒಳಗಡೆ ಬಿಸಿ ಬಿಸಿ ಊಟ. ಅದು ನಿನ್ನ ಕೈ ಅಡುಗೆ ಅಂದರೆ ಕೇಳಬೇಕಾ? ಅತ್ಯದ್ಭುತವಾದ ಅಡುಗೆ. ನಿಮ್ಮ ಅಣ್ಣ ಹೇಳ್ತಾರಲ್ಲ ಹಾಗೆ. ಊಟ ಮಾಡ್ತಿದ್ದಾಗ ನನ್ನ ಸುಸ್ತು, ತಲೆನೋವು, ಕಿರಿಕಿರಿ ಎಲ್ಲ ಮಂಗು ಮಾಯ ಆಯಿತು ಕಣೆ. ಊಟ ಆದಮೇಲೆ ಒಂಥರ ಸ್ಪಿರಿಟ್ ಬಂದುಬಿಡ್ತು ನೋಡು. ಹೇಗೆ ಕೆಲಸ ಪಟಪಟ ಅಂತ ಮಾಡಿ ಮುಗಿಸ್ದೆ ಗೊತ್ತಾ? ಎಲ್ರಿಗೂ ಆಶ್ಚರ್ಯ. ಓ ಹೌದಾ ಅತ್ತಿಗೆ? ಸರಿ ಬಿಡಿ, ಇದ್ಮೇಲೆ ಪ್ರತಿದಿನ ಬಿಸಿ ಬಿಸಿ ಊಟ ತಂದು ಕೊಡ್ತೀನಿ. ನಾನು ಕೈಕಾಲು ಮುಖ ತೊಳ್ಕೊಂಡು ಬರೋಷ್ಟ್ರೊಳಗೆ ಎಲ್ಲ ವರದಿ ಒಪ್ಪಿಸ್ಬಿಟ್ಟಿಯ ಪ್ರಕೃತಿ? ನಾನು ನನ್ನ ವಿಷಯ ಹೇಳಿದೆ. ನಿಮಗೆ ಹೇಗನ್ನಿಸ್ತು ಇವತ್ತಿನ ಊಟ ಅಂತ ನೀವೇ ವಿವರಣೆ ಕೊಡಿ. ಹೌದು ಕಣೆ ಸಾಧನ, ನನಗೆ ತುಂಬಾನೇ ಖುಷಿ ಆಯ್ತು. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಊಟ ಮಾಡೋ ಮಜಾನೇ ಬೇರೆ ನೋಡು. ತುಂಬಾ ಥ್ಯಾಂಕ್ಸ್ ಸಾಧನ. ನಿಮ್ಮಿಬ್ಬರಿಗೂ ಇಷ್ಟೊಂದು ಖುಷಿ ಆಗತ್ತೆ ಅನ್ನೋ ಹಾಗಿದ್ರೆ ಪ್ರತಿದಿನ ಊಟ ತಂದ್ಕೊಡಕ್ಕೆ ನಂದೇನು ತಕರಾರಿಲ್ಲ. ಆದರೆ ಕಾರ್ನವ್ರು ಬರಬೇಕಷ್ಟೆ. ಓ, ನೀನು ಪ್ರತಿದಿನ ಊಟ ತಂದ್ಕೊಡ್ತೀಯಾ? ಹಾಗಾದರೆ ನಾನು ಇವಾಗಲೇ ಅವ್ರ ಹತ್ರ ಮಾತಾಡ್ತೀನಿ. ವಾವ್, ಸೂಪರ್ ಸೂಪರ್ ಸಾಧನ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಇವಾಗ ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ, ಎಲ್ಲೂ ಕೂತ್ಕೊಂಡು ತಿನ್ನೋಣ. 1-2 ದಿನಗಳ ನಂತರ. ಸಾಧನ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ನೀ ನನ್ನ ಮಾತು ತೆಗ್ದಾಕಲ್ಲ ಅಂತ ನನ್ನ ನಂಬಿಕೆ. ಅದು ಯಾಕೆ ಹಾಗೆ ತಡವರ್ಸ್ಕೊಂಡು ಮಾತಾಡ್ತೀರಾ? ನಿಮ್ಮ ಮಾತನ್ನು ನಾನು ಯಾವಾಗ ತೆಗ್ದು ಹಾಕಿದ್ದೀನಿ? ಅದೇನಂತ ಹೇಳಿ ಅತ್ತಿಗೆ. ಹಾಂ ಹೌದು ಕಣೆ, ನೀನು ನನ್ನ ಮಾತು ತೆಗ್ದಾಕಲ್ಲ. ಆದರೂ ನನಗೊಂದು ಸಣ್ಣ ಅಳಕಿರತ್ತಲ್ವಾ? ಅದೇನು ಗೊತ್ತಾ, ನಮ್ಮ ಬಾಸ್ಗೆ 50 ವರ್ಷ ಆಗಿದೆ. ಮನೇಲಿ ಅವ್ರ ಬರ್ಡೇ ಮಾಡ್ಕೊಂಡಿದ್ದಾರೆ. ಆಫೀಸಲ್ಲಿ ನಾವು ಅವರಿಗೊಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ ಅಂತ ನಾನು, ನಿಮ್ಮಣ್ಣ ಮತ್ತು ಒಂದಿಬ್ಬರು ಕೊಲ್ಲಿಗಿದ್ದಾರೆ, ನಾವೆಲ್ಲ ಸೇರಿ ಅವರಿಗೊಂದು ಫ್ಲವರ್ ಬಾಸ್ಕೆಟ್ ಕೊಡೋಣ ಅಂತ. ನನಗೆ ತರೋಣ ಅಂದರೆ ಪುರ್ಸೋತೆ ಇಲ್ಲ ಕಣೆ. ನೀನು ಒಂಚೂರು ತರೋಕ್ಕಾಗತ್ತಾ? ಏನತ್ತಿಗೆ? ನಾನು ಫ್ಲವರ್ ಬಾಸ್ಕೆಟ್ ತರೋದಾ? ಅಯ್ಯೋ, ನನ್ನ ಕೈಲಾಗಲ್ಲ ಅತ್ತಿಗೆ. ಅದು ಯಾಕೆ ಹಾಗೆ ಶಾಕಲ್ಲಿ ಮಾತಾಡ್ತೀಯಾ? ಹೇಗೂ ಮಧ್ಯಾಹ್ನ ಊಟ ತೊಗೊಂಡು ಬರ್ತೀಯಲ್ವಾ? ಬರೋವಾಗ ಅಂಗಡಿ ಮುಂದೆ ನಿಂತು ತೊಗೊಂಡು ಬಂದರೆ ಆಯ್ತಪ್ಪ. ಅಲ್ಲ ಅತ್ತಿಗೆ, ನಾನು ಕಾರಿಂದ ಇಳಿದು ತೊಗೊಂಡು ಬರೋದಾ? ನಾನು ಹೇಗೆ ನಡಿತೀನಿ ಅಂತ ನಿಮಗೆ ಗೊತ್ತಿದೆಯಲ್ವಾ? ಗೊತ್ತಿದ್ದು ನನಗೆ ಈ ಕೆಲಸ ಹೇಳ್ತೀರಾ? ಅಯ್ಯೋ, ಕಾರಿಂದ ಇಳಿದು 1-2 ಹೆಜ್ಜೆ ಮುಂದಕ್ಕೆ ಹೋಗೋಕ್ಕೆ ಈ ಥರ ಆಡ್ತೀಯಲ್ಲ ಸಾಧನ. ನಾನು ನಿಂಗೇನು ಮೈಲಿಗಟ್ಟಲೆ ನಡ್ಕೊಂಡು ತೊಗೊಂಡು ಬಾ ಅಂತ ಹೇಳಿದ್ದೀನಾ? ಅದಕ್ಕೆ ನಾನು ಎಲ್ಲರ ಥರ ಆರಾಮಾಗಿ ಸಲೀಸಾಗಿ ನಡೆಯೋ ಹಾಗಿದ್ದಿದ್ರೆ ಖಂಡಿತ ನಾನು ನೀವು ಹೇಳಿದ ಕೆಲಸನೆಲ್ಲ ಮಾಡ್ತಿದ್ದೆ. ಆದರೆ ನನ್ನ ಪರಿಸ್ಥಿತಿ ಹೀಗಿದೆಯಲ್ವಾ, ಅರ್ಥ ಮಾಡ್ಕೊಳ್ಳಿ. ಹೋಗಲಿ ಬಿಡು ಸಾಧನ, ನಾಳೆ ನಾನು ಆಫೀಸಿಗೆ ಅರ್ಧ ದಿನ ರಜೆ ಹಾಕಿ ತೊಗೊಂಡು ಬರ್ತೀನಿ. ಎಲ್ಲ ನನ್ನ ಹಣೆ ಬರಹ. ಅಮ್ಮ ಹೇಳಿದ್ದು ನಿಜ. ಅಯ್ಯೋ ಅದಕ್ಕೆ ಪ್ರತಿಯೊಂದಕ್ಕೂ ನಿಮ್ಮ ಅಮ್ಮನ ಮಾತನ್ನು ಯಾಕೆ ತರ್ತೀರಾ? ಈಗ ನೀವು ಊಟ ತಂದ್ಕೊಡ್ಬೇಕು ಅಂದರೆ ನಾನು ತಂದ್ಕೊಡ್ತಾ ಇಲ್ವಾ? ನೀವು ಹೇಳ್ದಾಗೆ ಆ ಕೆಲಸ ನನಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ. ಇಲ್ಲಿ ಕಾರ್ ಹತ್ತೀನಿ, ಇಲ್ಲೇ ಎಳಿತೀನಿ. ಆದರೆ ಇದು ಹಾಗ ಅಂಗಡಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ತಗೊಂಡು ಬರಬೇಕು, ಇದೆಲ್ಲ ನನ್ನ ಕೈಯಲ್ಲಿ ಆಗಲ್ವಲ್ಲ ಅದಕ್ಕೆ. ನಾನು ನಿನಗೆ ಅಷ್ಟೊಂದು ಕಷ್ಟದ ಕೆಲಸ ಹೇಳಿದ್ದೀನಾ? ಕಾರಿಂದ ಇಳಿಯೋದು, ಏನು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳೋದು, ಬರೋದು ಅಷ್ಟೇ. ಇಷ್ಟು ಚಿಕ್ಕ ಕೆಲಸ ಹೇಳಿದ್ರೆ ದೊಡ್ಡ ಪುರಾಣ ಬೀಗಿಬೇಕಾ? ಅಯ್ಯೋ ಅತ್ತಿಗೆ, ಮತ್ತವತ್ತು ದೊಡ್ಡದಾಗಿ ಹೇಳಿದೆ ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಅಂತ. ಏನಾದರೂ ಒಂದು ಚಿಕ್ಕ ಕೆಲಸ ಹೇಳಿದ್ರೆ ಕಾಲು ಕಾಲು ಅಂತ ತಕರಾರು ತೆಗಿತೀಯ. ಅದು ಹಾಗಲ್ಲ ಅತ್ತಿಗೆ. ಹಾಗೂ ಅಲ್ಲ ಹೀಗೂ ಅಲ್ಲ.
ನಿನಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ತಂದು ಕೊಡ್ತೀಯ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನನಗೆ ಹೆಚ್ಚು ಮಾತಾಡೋದಕ್ಕೆ ಸಮಯ ಇಲ್ಲ. ಬಾಯ್. ಅಯ್ಯೋ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ನಾನು ಹೋಗಿ ತಗೊಂಡು ಬರ್ತೀನಿ. ಹಾಂ, ನಿಜವಾಗ್ಲೂ ತಗೊಂಡು ಬರ್ತೀಯ ತಾನೇ? ಹಾಂ ಆಯಿತು ಅತ್ತಿಗೆ, ತಗೊಂಡು ಬರ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆ ಬೇಜಾರಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆದರೆ ಮುಂದೆ ಕೆಲಸ ಹೇಳಬೇಕಾದ್ರೆ ಸ್ವಲ್ಪ ನನ್ನ ಬಗ್ಗೆ ಗಮನ ಇರಲಿ ಅತ್ತಿಗೆ. ಹಾಂ ಆಯಿತು. ಮಧ್ಯಾಹ್ನ ಊಟ ತೊಗೊಂಡು ಬರ್ತೀಯಲ್ಲ, ನನಗೆ ಊಟ ಕೊಟ್ಟು ವಾಪಸ್ ಬರಬೇಕಾದ್ರೆ ಮರೀದೆ ತಗೊಂಡು ಬಾ ಆಯಿತಾ? ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಸರಿ ಆಯಿತು ಅತ್ತಿಗೆ. ಪ್ರಕೃತಿಗೆ ನೋವು ಆಗಬಾರ್ದು ಅಂತ ಆ ಕೆಲಸನೂ ಒಪ್ಕೋತಾಳೆ. ಅಪ್ಪ ದೇವ್ರೆ, ಹೇಗೋ ಧೈರ್ಯ ಮಾಡ್ಕೊಂಡು ಬಂದೆ, ಈಗ ಕೈಕಾಲು ನಡುಗ್ತಾ ಇದೆ. ಏನು ಹುಡುಕ್ತಾ ಇದ್ದೀರಾ? ನಿಮ್ಗೇನು ಬೇಕಿತ್ತು? ಅಣ್ಣ, ಅದು ಒಂದು ಫ್ಲವರ್ ಬಾಸ್ಕೆಟ್ ಬೇಕಿತ್ತು. ಇಲ್ಲಿ ಇದಾವೆ ನೋಡಿ, ನಿಮಗೆ ಯಾವ್ದು ಬೇಕೋ ಆರಿಸ್ಕೊಳ್ಳಿ. ಎಲ್ಲದೂ ಚೆನ್ನಾಗಿದೆ. ಆ ಕಡೆಯಿಂದ ಎರಡನೇದಿದೆ ನೋಡಿ, ಅದು ತುಂಬ ಇಷ್ಟ ಆಯಿತು, ಅದನ್ನು ಕೊಡಿ. ಓ ಇದಾ? ಸರಿ ಬಿಡಿ ಅಮ್ಮ, ನಾನು ತಂದ್ಕೊಡ್ತೀನಿ. ಅಲ್ಲಿ ನಿಂತಿದ್ದಿಲ್ಲ ಕಾರು, ನೀವು ಅದರಲ್ಲೇ ಬಂದಿದ್ದು ತಾನೇ? ಹಾಂ ಹೌದು, ನಾನು ಅದೇ ಕಾರಲ್ಲಿ ಬಂದಿದ್ದು. ನೀವು ತಂದ್ಕೊಡ್ತೀರಾ? ತುಂಬ ಥ್ಯಾಂಕ್ಸ್. ಇದ್ರ ದುಡ್ಡು ಎಷ್ಟಾಯಿತು? ಇದು 400 ರೂಪಾಯಿ ಆಗುತ್ತೆ. ಹಾಂ, 400 ರೂಪಾಯಿನಾ? ಅಷ್ಟು ಕಾಸ್ಟ್ಲಿನಾ? ಸರಿ ಬಿಡಿ, ನಾನು ಅತ್ತಿಗೆಗೊಂದು ಮಾತು ಕೇಳ್ತೀನಿ. ಅಷ್ಟಿದೆ ಅಂದರೆ ತಗೊಳ್ತೀನಿ. ಒಂದು ನಿಮಿಷ. ಬೇಡ, ನೀವು ಯಾರಿಗೂ ಫೋನ್ ಮಾಡೋದು ಬೇಡ. ಪಾಪ ನೀವು ಅಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀರಲ್ಲ, 250 ರೂಪಾಯಿ ಕೊಡಿ ಸಾಕು, ನಾನು ತಂದ್ಕೊಡ್ತೀನಿ. ಸರಿ, ಹಾಗಾದರೆ ತಂದ್ಕೊಡಿ. 250 ರೂಪಾಯಿ ಆದರೆ ಕೊಡ್ತೀನಿ. ಹುಷಪ್ಪ. ಏನಾಯ್ತಮ್ಮ? ನಾನು ಮೊದಲನೇ ಸಲ ಅಂಗಡಿಗೆ ಹೋಗಿ ಫ್ಲವರ್ ಬಾಸ್ಕೆಟ್ ತಗೊಂಡು ಬಂದನಲ್ಲ, ಹಾಗಾಗಿ ಒಂಥರ ಖುಷಿನೂ ಆಯಿತು. ಅಯ್ಯಬ್ಬ, ಕೆಲಸ ಮಾಡಿ ಮುಗಿಸಿದ್ನಲ್ಲ ಅಂತ ಒಂದು ಸಮಾಧಾನನೂ ಆಯಿತು. ಹಾಗಾಗಿ ಹುಸ್ಸಪ್ಪ ಅಂದೆ. ಓ ಹಾಗಾ? ಇನ್ಮೇಲೆ ಪ್ರಕೃತಿಯವರು ನಿಮಗೆ ಈ ಥರ ಕೆಲಸಗಳನ್ನ ಆಗಾಗ ಹೇಳ್ತಿರ್ತಾರೆ ಬಿಡಿ. ಏನು ಅದಕ್ಕೆ ನನಗೆ ಈ ಥರ ಕೆಲಸ ಹೇಳ್ತಿರ್ತಾರಾ? ನಿಮ್ಗೆ ಹೇಗೆ ಗೊತ್ತು? ನನಗೆ ಅವರೇ ಹೇಳಿದ್ದಮ್ಮ, ಏನಾದರೂ ಸಾಮಾನು ತಗೊಳ್ಳೋದಿದ್ರೆ ಅಂಗಡಿ ಮುಂದೆ ಕಾರ್ ನಿಲ್ಲಿಸಿ ಹಾಗೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಓ ಹೌದಾ? ಅಲ್ಲ, ಈ ಅತ್ತಿಗೆ ನನ್ನ ಕೈಯಲ್ಲಿ ಇನ್ನೂ ಎಷ್ಟೆಲ್ಲ ಕೆಲಸ ಮಾಡಿಸ್ಬೇಕು ಅಂತಿದ್ದಾರೆ ಅಂತ. ಮನೆಯೊಳಗೆ ಏನೇ ಕೆಲಸ ಹೇಳಿದ್ರು ನಾನು ಹೆದರ್ಕೊಳ್ದೆ ಮಾಡ್ತೀನಿ. ಆದರೆ ಹೊರಗೆ ಹೋಗೋದು ಅಂದರೆ ನನ್ನ ಜೀವ ವಿಲ್ವಿಲ ಅಂತ ಒದ್ದಾಡುತ್ತೆ. ಆದರೂ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಒಂದಂತೆ ಒಪ್ಕೋತಾ ಇದ್ದೀನಿ. ಈಗ ಊಟ ಕೊಟ್ಟು ಬರೋದು ನನಗೇನು ಕಷ್ಟ ಅನಿಸಲ್ಲ. ಪಾಪ ಅಂಕಲ್ ತುಂಬ ಒಳ್ಳೆಯವರು. ಕಾರಲ್ಲಿ ಹೋಗೋದು, ಕಾರಲ್ಲಿ ಬರೋದು, ಅದೇನು ಕಷ್ಟ ಅನಿಸಲ್ಲ. ಇವತ್ತು ಈ ಫ್ಲವರ್ ಪಾಟ್ ತಗೊಂಡು ಬಾ ಅಂದರು. ಅಲ್ಲೂ ಏನು ಸಮಸ್ಯೆ ಆಗಿಲ್ಲ. ಆದರೆ ನಾನು ಒಂದೊಂದು ಕೆಲಸ ಒಪ್ಕೊಂಡು ಹಾಗೂ ಮತ್ತು ಕೆಲಸ ಹೇಳೋ ಆಗಿದೆಯಲ್ಲ, ಅಂಕಲ್ ನೋಡಿದ್ರೆ ಆ ಥರ ಹೇಳ್ತಾರೆ. ಏನಪ್ಪ ಮಾಡೋದು? ಆಗಲ್ಲ ಅಂದರೆ ಅದಕ್ಕೆ ನೊಂದ್ಕೋತಾರೆ. ಅವರಮ್ಮನ ಮಾತು ಪದೇ ಪದೇ ನೆನಪಿಸ್ತಾರೆ. ನನ್ನ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಿಸ್ತಾರಲ್ಲ, ಏನು ಮಾಡೋದು? ಓ ದೇವ್ರೆ. ಸಾಧನ ಇದೇ ಯೋಚನೆಯಲ್ಲಿರಬೇಕಾದ್ರೆ ಅವಳ ಅಣ್ಣ ಅತ್ತಿಗೆ ಬರ್ತಾರೆ. ವಾವ್, ಫ್ಲವರ್ ಬಾಸ್ಕೆಟ್ ತುಂಬ ಚೆನ್ನಾಗಿದೆ ಸಾಧನ. ತುಂಬ ಒಳ್ಳೆ ಸೆಲೆಕ್ಷನ್ ಕಣೆ ನಿಂದು, ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಏನು, ನಮ್ಮ ಸಾಧನ ಅಂಗಡಿಗೆ ಹೋಗಿ ಇದನ್ನು ತಗೊಂಡು ಬಂದ್ಲಾ? ಹೌದಾ ಸಾಧನ? ನಿಜನಾ? ಹೌದು ಸೋಹನ್, ನಿಮ್ಮ ತಂಗಿನೇ ಖುದ್ದಾಗಿ ಅಂಗಡಿಗೆ ಹೋಗಿ ತಗೊಂಡು ಬಂದಿರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ ಹೌದು, ತುಂಬಾ ಚೆನ್ನಾಗಿದೆ. ನನ್ನ ತಂಗಿ ಸೆಲೆಕ್ಷನ್ ಅಂದ್ರೆ ಕೇಳ್ಬೇಕಾ?
ಏ ಸಾಧನಾ, ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ಇದಕ್ಕೆ ಸಾಧನ ಏನು ಹೇಳ್ತಾಳೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.